ಕಾಂಗ್ರೆಸ್ನಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಅಲ್ಪ ವಿರಾಮದ ಮಧ್ಯೆ ಇದೀಗ ಕಾಂಗ್ರೆಸ್ನಲ್ಲಿ ಶಕ್ತಿ ಪ್ರದರ್ಶನ ಶುರುವಾಗಿದೆಯಾ ಇಂಥ ಒಂದು ಪ್ರಶ್ನೆ ಕಾಡ್ತಿರೋದು. ಯಾಕಂತಂದ್ರೆ ಒಂದಷ್ಟು ಸಾಲು ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಮೀಟಿಂಗ್ಗಳು ಆಗ್ತಾ ಇದೆ. ಡಿನ್ನರ್ ಸಭೆ ಮೂಲಕ ನಾಯಕರಿಂದ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಕಳೆದ ವಾರ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಡಿನ್ನರ್ ಸಭೆ ನಡೆಯಿತು. ಇದೀಗ ಸಚಿವ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಕಂಡುಬರುವಂತಹ ಪ್ರಮುಖ ನಾಯಕರಲ್ಲೊಬ್ಬರು ಸತೀಶ್ ಜಾರಕಿಹೊಳಿ, ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲೇ ಆಯೋಜನೆ. ಸಿಎಂ ಬಣದ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ, ಸಚಿವ ಸತೀಶ್ ಡಿನ್ನರ್ ಸಭೆಯಲ್ಲಿ ಯತೀಂದ್ರ ಕೂಡ ಭಾಗಿಯಾಗಿರೋದು ಬಹಳ ಮುಖ್ಯವಾದಂತಹ ವಿಚಾರ. ಡಿನ್ನರ್ ಸಭೆಯಲ್ಲಿ ಯತೀಂದ್ರ ಸೇರಿ 36 ಶಾಸಕರು ಭಾಗಿಯಾಗಿದ್ರು. ಇದು ಶಾಸಕರಿಗೆ ಸಚಿವ ಸತೀಶ್ ಡಿನ್ನರ್. ಸೊ ಅಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. BR ಪಾಟೀಲ್ ಇದ್ರು, ಸೊ ಹಾಗೆ ಯತೀಂದ್ರ ಇದ್ರು, ಯಾಸಿರ್ ಖಾನ್ ಪಠಾಣ್ ಹಾವೇರಿಯ ಶಾಸಕರು ಅವರಿದ್ರು. ಇನ್ನು ಟಿವಿ9ನಲ್ಲಿ ಡಿನ್ನರ್ ಸಭೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್. ರಾಜಕೀಯ ಚರ್ಚೆ ನಡೆಯದಿದ್ರೂ ಕೂಡ ಕೆಲವರಿಗೆ ಸಂದೇಶ ರವಾನೆ ಆಗಿದೆ. ಡಿಕೆ ಡಿನ್ನರ್ ಸಭೆಗೆ ಕೌಂಟರ್ ಎನ್ನುವಂತೆ ಆಯೋಜನೆ. ಶಾಸಕರ ಬಲ ಇದೆ ಎಂಬಂತೆ ಡಿನ್ನರ್ ಆಯೋಜನೆ ಮಾಡಿದಂತ ಡಿಕೆಗೆ ಕೌಂಟರ್ ಎನ್ನುವಂತೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರ ಅನ್ನೋದು. ಯಾಕಂದ್ರೆ ಒಂದಷ್ಟು ಮೆಸೇಜ್ ಪಾಸ್ ಮಾಡುವಂಥದ್ದಿತ್ತು. ರಾಜಕೀಯ ಹೆಚ್ಚಾಗಿ ಚರ್ಚೆ ಆಗದಿದ್ರು ಕೂಡ ಒಂದಷ್ಟು ರಾಜಕೀಯ ಚರ್ಚೆ ಆಗಿರುತ್ತೆ. ಆದರೆ ಕಂಪ್ಲೀಟ್ಲಿ ರಾಜಕೀಯದ್ದೇ ಚರ್ಚೆ ಆಗಿತ್ತು ಅನ್ನೋದ್ರ ಬಗ್ಗೆ ಏನೋ ಅಂಥದ್ದು ಚರ್ಚೆ ಆಗದೆ ಇದ್ರೂ ಕೂಡ ಒಂದು ಮೆಸೇಜ್ ಅಂತೂ ಪಾಸ್ ಮಾಡಬೇಕಾಗಿತ್ತು. ಶಕ್ತಿ ಪ್ರದರ್ಶನ ನೀವು ಮಾತ್ರ ಮಾಡೋದಲ್ಲ, ನಮಗೂ ಬರುತ್ತೆ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡೋದು. ಸಮಾನ ಮನಸ್ಕರು ನಾವು ಡಿನ್ನರ್ ಸಭೆ ಸೇರಿದ್ದೇವೆ. ಮೊದಲ ಡಿನ್ನರ್ ಸಭೆ ಅಲ್ಲ ಇದು, ನಾವು ಸಾಕಷ್ಟು ಬಾರಿ ಸೇರಿದ್ದೀವಿ. ಡಿನ್ನರ್ ಸಭೆಯ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಏನು ವಿಶೇಷ ಏನಿಲ್ಲ, ಅವ್ರವರು ಲೈಕ್ ಮೈಂಡೆಡ್ ಪಾರ್ಟಿ ಕೊಟ್ಟದ್ದು ಏನು ವಿಶೇಷ ಅಲ್ಲ. ಅವ್ರವ್ರು ಮಾಡ್ತಾರೆ, ನಾವು ಒಂದು ಮಾಡಿದ್ದೀವಿ ಅಷ್ಟೇ. ಅದರಲ್ಲೇನು ವಿಶೇಷ ಏನಿಲ್ಲ. ರಾಜಕೀಯ ಜಾಸ್ತಿ ನಿನ್ನೆ ಚರ್ಚೆ ಆಗಿಲ್ಲ. ನಿನ್ನೆ ಆಗಿಲ್ಲ. ಹಂಗೇನಿಲ್ಲ. ಇದು ಮೊದಲನೇ ಸಲ ಅಲ್ಲಲ್ಲ, ನಾವು ಕೂಡೋದು ಮೊದಲನೇ ಸಲ ಅಲ್ಲ, ಸಾಕಷ್ಟು ಸಾರಿಗೆ ಸೇರಿದ್ವಿ. ನಮ್ಮೂರಿಗೆ ಬಂದಿದ್ದಾರೆ, ಸೊ ಲೈಕ್ ಮೈಂಡೆಡ್ ಸೇರಿದ್ವಿ ಅಷ್ಟೇ. ಬೆಳಗಾವಿಯಿಂದ ಪ್ರಸನ್ನ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಸನ್ನ, ಇದೀಗ ನಾವು ಗಮನಿಸ್ತಾ ಇದ್ದೀವಿ, ಒಂದು ಪಕ್ಷ ಅಂತಂದ್ರೆ ನಮ್ಮ ಪ್ರಕಾರ ಸಮಾನ ಮನಸ್ಕರು ಎಲ್ಲರೂ ಸೇರಿದ್ರೆ ಒಂದು ಪಕ್ಷ. ಅಲ್ಲಲ್ಲಿ ಒಂದು 30-35 ಜನ ನಾವು ಸಮಾನ ಮನಸ್ಕರು, ಇನ್ನೊಂದು ಕಡೆ ಒಂದು 35-40 ಜನ ನಾವು ಸಮಾನ ಮನಸ್ಕರು ಅಂತಂದ್ರೆ ಅದು ಬಣ ಆಗ್ಬಿಡುತ್ತೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆಯಾ, ನಿಮ್ಗೆಲ್ಲ ಶಕ್ತಿ ಪ್ರದರ್ಶನ ನಮಗೂ ಕೂಡ ಬರುತ್ತೆ ಅನ್ನೋ ಮೆಸೇಜನ್ನು ಪಾಸ್ ಮಾಡುವಂಥ ಪ್ರಯತ್ನ ಆಗ್ತಿದೆಯಾ? ಏನಾಗ್ತಿದೆ ಸದ್ಯಕ್ಕೆ ಬೆಳಗಾವಿಲಿ ಪ್ರಸನ್ನ? ಅವಿನಾಶ, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಒಂದು ಕ್ಲಾರಿಟಿಯನ್ನ ಈ ಕ್ಷಣದ ತನಕವೂ ಕೂಡ ಕೊಟ್ಟಿಲ್ಲ, ಅಥವಾ ಮುಂದಿನ ದಿನಗಳಲ್ಲಿ ಯಾವತ್ತು ಸಭೆ ಮಾಡಿ ತನ್ನ ನಿಲುವು ಏನು ಅನ್ನುವಂಥದ್ದನ್ನು ಹೈಕಮಾಂಡ್ ಸ್ಪಷ್ಟಪಡಿಸುತ್ತೆ ಅನ್ನೋ ಬಗ್ಗೆ ಯಾರಿಗೂ ಒಂದು ಸುಳಿವನ್ನು ಕೂಡ ಹೈಕಮಾಂಡ್ ಬಿಟ್ಕೊಡ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಸಮಾನ ಮನಸ್ಕರ ತಂಡಗಳು ಪ್ರತ್ಯೇಕವಾಗಿ ಡಿನ್ನರ್ ನಡೆಸುವಂಥದ್ದು ಬೆಳಗಾವಿಯಲ್ಲಿ ಕಳೆದ ಹಲವು ದಿನಗಳಿಂದ ಕೂಡ ಕಂಡು ಬರ್ತಾ ಇದೆ. DK ಶಿವಕುಮಾರ್ ಅವರು ಪರೋಕ್ಷವಾಗಿ ಒಂದು ಶಕ್ತಿ ಪ್ರದರ್ಶನದ ಪ್ರಯತ್ನವನ್ನು ಮಾಡಿದರು. ಯಾವಾಗ DK ಶಿವಕುಮಾರ್ ಅವರ ಪರವಾಗಿ 30-35ಕ್ಕಿಂತ ಹೆಚ್ಚು ಶಾಸಕರು ಇದ್ದಾರೆ ಎನ್ನುವಂಥ ಮೆಸೇಜ್ ಕಾಂಗ್ರೆಸ್ ಪಾಳೆಯದಲ್ಲಿ ಪಾಸ್ ಆಯಿತು, ಆವಾಗ ಎಲ್ಲ ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಅವರು ಪ್ರಬಲ ನಾಯಕನಾಗಿ ಅಹಿಂದ ವರ್ಗವನ್ನು ಮುನ್ನಡೆಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಂಥವ್ರು. ಜೊತೆಗೆ KPC ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ಅವರು ಕಣ್ಣನ್ನು ನೆಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಡೆಸಿದಂಥ ಈ ಡಿನ್ನರ್ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಅಹಿಂದ ನಾಯಕರೆಲ್ಲರೂ ಕೂಡ ಒಂದು ಆಲ್ಟರ್ನೇಟಿವ್ ಆದಂಥ ಪ್ಲಾನ್ ಅನ್ನು ಖಂಡಿತವಾಗಿಯೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂದರೆ ಮುಂದುವರಿಲಿ, ಇಲ್ಲದೆ ಹೋದರೆ ನಾಯಕತ್ವವನ್ನು ನೀವು ಅಹಿಂದ ವರ್ಗಕ್ಕೆ ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ಮೆಸೇಜನ್ನು ಗಟ್ಟಿ ಧ್ವನಿಯಲ್ಲಿ ಹೈಕಮಾಂಡ್ಗೆ ಮುಟ್ಟಿಸುವಂಥ ಪ್ರಯತ್ನಗಳು ಜೋರಾಗಿ ನಡೀತಾ ಇದ್ದಾವೆ. ಇದಕ್ಕೆ ಪೂರಕವಾಗಿ ಇದೀಗ ಎಲ್ಲ ಡಿನ್ನರ್ಗಳು ಕೂಡ ನಡೀತಾ ಇರುವಂಥದ್ದು ಕಂಡು ಬರ್ತಾ ಇದೆ. DK ಶಿವಕುಮಾರ್ ಅವರ ಸ್ಟ್ರಾಟಜಿ ತುಂಬ ಕ್ಲಿಯರ್ ಆಗಿದೆ. ಹೊಸದಾಗಿ ಬಂದಿರುವಂಥ ಶಾಸಕರು ಮತ್ತು ಯಾರೆಲ್ಲ ಮುಂದಿನ ಸಚಿವಾಕಾಂಕ್ಷಿಗಳಿದ್ದಾರೆ ಅವರು ತನ್ನ ಪರವಾಗಿದ್ದಾರೆ ಅನ್ನುವಂಥ ಮೆಸೇಜನ್ನು DK ಶಿವಕುಮಾರ್ ಅವರು ಪಾಸ್ ಮಾಡಿದ್ರು. ಹಾಗಿದ್ರೆ ಅಹಿಂದ ನಾಯಕರ ನಿರ್ಧಾರ ಏನು ಅನ್ನುವಂಥ ಪ್ರಶ್ನೆ ಬಂದಾಗ ಸಹಜವಾಗಿ ಸತೀಶ್ ಜಾರಕಿಹೊಳಿ
ಅವರು ಆ ಲೀಡರ್ಶಿಪ್ ಅನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಬಂದಂತೆ ಕಾಣಿಸ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ನಿನ್ನೆ ನಡೆದಂತಹ ಡಿನ್ನರ್ನಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಗಮನಿಸಬೇಕಂತ ವಿಚಾರ. ಇದೇ ಬೆಳಗಾವಿಯಲ್ಲಿ ನಿಂತು ಅಹಿಂದ ನಾಯಕತ್ವದ ಉತ್ತರಾಧಿಕಾರಿ ಸಿದ್ದರಾಮಯ್ಯನವರ ಬಳಿಕ ಸತೀಶ್ ಜಾರಕಿಹೊಳಿ ಅನ್ನುವಂಥ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಅವತ್ತು ಹೇಳಿದಂತಹ ಬಳಿಕ ಬಹುತೇಕ ಸಂಘಟನೆಯ ಕಡೆಗೆ ಸತೀಶ್ ಜಾರಕಿಹೊಳಿ ಅವರು ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದೆ SC/ST ಉದ್ಯಮಿಗಳ ಸಭೆಯನ್ನ ಮಾಡಲಾಯಿತು. SC/ST ಉದ್ಯಮಿಗಳ ವಿಶ್ವಾಸ ಪಡೆಯುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ರು. ಅದಾದ ಬಳಿಕ ಇದೀಗ ಬಹುತೇಕ ಎಲ್ಲ ಶಾಸಕರನ್ನು ಕೂಡ ಆಹ್ವಾನ ಕೊಟ್ಟು ಅವ್ರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೈ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರದು ಕೇವಲ ಸಂಘಟನಾತ್ಮಕ ದೃಷ್ಟಿಯಿಂದ ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನಾದರೂ ಆಯ್ಕೆಯ ವಿಚಾರವನ್ನು ಮುಂದಿಟ್ಟರೆ ಅದಕ್ಕೂ ಕೂಡ ಅಹಿಂದ ನಾಯಕರಾಗಿ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲೂ ಕೂಡ ತಂತ್ರಗಾರಿಕೆ ನಡೆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಅಭಿವೃದ್ಧಿಯ ಕಾರಣಕ್ಕೋಸ್ಕರ ಚರ್ಚೆ ಆಗಬೇಕಾಗಿದ್ದಂತಹ ಬೆಳಗಾವಿ ಈ ರಾಜಕೀಯ ಕಾರಣಕ್ಕೋಸ್ಕರ ಲಂಚ್ ಡಿನ್ನರ್ ಪಾಲಿಟಿಕ್ಸ್ಗೋಸ್ಕರವೂ ಕೂಡ ಬಹಳ ಕೇಂದ್ರಿತವಾಗಿ ಕಂಡು ಬರ್ತಾ ಇದೆ. ಅವಿನಾಶ, ಧನ್ಯವಾದ ಪ್ರಸನ್ನ. ಇನ್ನು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಡಿನ್ನರ್ ಸಭೆಗೆ ಪ್ರತಿಕ್ರಿಯೆ ಕೊಟ್ಟಂತ MLC ಯತೀಂದ್ರ, ಎಲ್ಲರೂ ಕೂಡ ಡಿನ್ನರ್ ಕರೀತಾರೆ, ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರೆ ಹೋಗ್ತೇವೆ ಅಂತ ಹೇಳಿದ್ರು. ಜೊತೆಗೆ ಜಮೀರ್ ಕೂಡ ಮಾತನಾಡಿದ್ರು, ಡಿನ್ನರ್ ಆದ್ಮೇಲೆ ರಾಜಕೀಯ ಚರ್ಚೆ ಆಗುತ್ತೆ ಅಂತ ಹೇಳಿದ್ರು. ಬನ್ನಿ ಇಬ್ರು ಏನು ಹೇಳಿದ್ರು ನೋಡೋಣ. ಕರೀತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. CLP ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ಅಲ್ಲ, ಎಲ್ಲರೂ ಕರೀತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. CLP ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ಅಲ್ಲ, ಅಧಿವೇಶನ ಮಾಡ್ತಾ ಇಲ್ಲ, ಡಿನ್ನರ್ ವಿನ್ನರ್ ಮೀಟಿಂಗ್ ನಲ್ಲೇ ಭಾಗಿಯಾಗಿದ್ದಾರೆ. ಈಗ BJP ಅವರಿಗೆ ಏನಾರು ಒಂದು ಹೇಳಬೇಕು, ಅವ್ರು ಹೇಳ್ತಾರೆ. ಏನಾರು ಒಂದು, ಈಗ ಡಿನ್ನರು ಲಂಚ್, ಈಗ ನಾವು ಬೆಳಗಾಮಲ್ಲಿ ಇದ್ದೀವಿ, ಸೆಷನಲ್ಲಿ ಇದ್ದೀವಿ. ಎಲ್ಲರೂ ಮುಂಚೆಯಿಂದ ಇವತ್ತಿಂದ ಇಲ್ಲ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ದಿನ ಊಟ ಕೊಡ್ತಾರೆ, ಸಾಯಂಕಾಲ ಊಟ ಕೊಡ್ತಾರೆ. ಹಾಗಾಗಿ ಅದು ಮಾಮೂಲಿ ರೊಟೀನ್ ನಡೀತಾ ಇರೋದು. ಅದು ರಾಜನ್ ಅವರೇ ಹೇಳ್ತಾರೆ, ರಾಜಕೀಯ ಚರ್ಚೆ ಆಗುತ್ತೆ, ಊಟ ಅಷ್ಟೇ ಮಾಡೋಕ್ಕಾಗಲ್ಲ, ರಾಜಕೀಯನೂ ಚರ್ಚೆ ಆಗುತ್ತೆ. ಹಾಗೆ ಆಗ್ತದೆ. ಕೂತ್ಕೊಂಡು ಆದ್ಮೇಲೆ ಬರೀ ಊಟ ಮಾಡ್ಕೊಂಡು ಬರ್ತೀವ, ಎಲ್ಲೋದ್ರೂ ರಾಜಕೀಯ ಚರ್ಚೆ ಆಗೇ ಆಗ್ತದೆ. ಅದು